ನಮಸ್ಕಾರ ಸ್ನೇಹಿತರೆ ಭಾರತದ ಸಂವಿಧಾನದ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. PC ಎಕ್ಸಾಮ್ಗಾಗಿರ್ಬೋದು, KMF DCC ಬ್ಯಾಂಕ್ ಎಕ್ಸಾಮ್ ಆಗಿರ್ಬೋದು. ನಿಮ್ಗೆ ಇದರಲ್ಲಿ ತುಂಬಾ ಕ್ವಶನ್ಸ್ ಬರ್ತಾರೆ. DCC ಬ್ಯಾಂಕ್ KMF ಅಲ್ಲಿ ನಿಮ್ಗೆ 25 ಸಪ್ರೇಟ್ ಸೆಕ್ಷನ್ ಇದೆ. PC ಗೆ ವೆರಿ ಇಂಪಾರ್ಟೆಂಟ್ ಅಲ್ಟಿಮೇಟ್ ಇದೆ ಕ್ವಶನ್ಸ್ಗಳು ವಿತ್ ಕರೆಂಟ್ ಅಫೇರ್ಸ್ ಏನೇನು ಹೀಗಿದೆ ಟ್ರೆಂಡ್, ಅದ್ರ ಪ್ರಕಾರ ಏನಿದೆ, ಸೊ ಎಲ್ಲ ಕೂಡ ಡೀಟೇಲ್ ಡಿಸ್ಕಸ್ ಮಾಡೋಣ. ನೋಡಿ, ಪ್ರಮುಖವಾಗಿ ನಾವು ಮಾಡಿರ್ತಕ್ಕಂಥ ಸಂವಿಧಾನದ ಕಂಪ್ಲೀಟ್ ವಿಡಿಯೋ ಏನಿದೆ 5.5 ಅವರ್ದು ಕಂಪ್ಲೀಟ್ ಸಂವಿಧಾನ, ಇದನ್ನು ಓದಿದ್ರೆ ಆರಾಮಾಗಿ ಈ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಆ್ಯಂಡ್ ನಮ್ಮ ಪ್ಲೇಲಿಸ್ಟು ಇದೆ. DCC ಬ್ಯಾಂಕ್ KMF ಸಂಬಂಧಪಟ್ಟಂತೆ ನಮ್ಮ ಕೋರ್ಸ್ ಏನಿದೆ ಅದನ್ನು ತಗೊಂಡ್ರು ಕೂಡ ನಿಮಗೆ ಅದರಲ್ಲೂ ಕೂಡ ಈ ಒಂದು ವಿಡಿಯೋನ ಕೊಡ್ತೀವಿ ನಾವು, ವಿತ್ ಪ್ರಶ್ನೋತ್ತರಗಳದ್ದು ಸಪ್ರೇಟ್ 200 ಪ್ರಶ್ನೋತ್ತರಗಳು ಕೂಡ ಕೊಡ್ತೀವಿ. ಇದು ಕೋರ್ಸ್ಗೆ ಸಂಬಂಧಪಟ್ಟದ್ದು ಡೀಟೇಲ್ ಬೇಕು ಅಂದರೆ ಈ ವಿಡಿಯೋದ ಲಿಂಕ್ ಹಾಕಿರ್ತೀನಿ, 499 DCC ಬ್ಯಾಂಕ್ KMF. ಓಕೆ, ಚೆಕ್ಔಟ್ ಮಾಡಿ, ಅದ್ರ ಡೀಟೇಲ್ ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಓಕೆ, ಈ ವಿಡಿಯೋ ಎಂಡಲ್ಲೂ ಕೂಡ ನಾನು ಹಾಕಿರ್ತೀನಿ, ಅಲ್ಲಿಂದ ಕೂಡ ತಾವು ಫಾಲೋ ಮಾಡ್ಕೋಬೋದು. ಸೊ ಬನ್ನಿ, ಹಾಗಾದ್ರೆ ನಾನು ತಡ ಮಾಡಲ್ಲ, ಡೈರೆಕ್ಟಾಗಿ ಕ್ವಶನ್ಸ್ನ ತಗೊಂಡು ಇಲ್ಲಿ ಆನ್ಸರ್ ಮಾಡ್ತಾ ಹೋಗೋಣ. ಟೋಟಲ್ ಸ್ಟ್ರೆಂತ್ ಆಫ್ ಲೋಕಸಭಾ ಏನು ಅಂತ ಸಿಂಪಲ್ ಕ್ವಶನ್ಸ್ ಅಲ್ಲ ಇದು, ಅಲ್ಲ ಸರ್? ಸಿಂಪಲ್ ಕ್ವಶನ್ಸ್. ಇಲ್ಲಿ ಈಗ ತುಂಬಾ ಜನ ಏನಾಯ್ತು 545 ಇದೆ ಅಂತ ಟಿಕ್ ಹಾಕಿದ್ರೆ ತಪ್ಪಾಗುತ್ತೆ. 543 ಆಸ್ ಪರ್ ಟುಡೇ 2026 ಪ್ರಕಾರ 545 ಅಲ್ಲ. ಯಾಕಲ್ಲ? ಫಸ್ಟ್ 545 ಇತ್ತು. ಆಂಗ್ಲೋ ಇಂಡಿಯನ್ಸ್ನ ತೆಗೆದಾಕಿದ್ರು. ಆಂಗ್ಲೋ ಇಂಡಿಯನ್ಸ್ ನಾಮಿನೇಟ್ ಆಗಿರ್ತಕ್ಕಂಥ 2 ಲೋಕಸಭೆ ತೆಗೆದಾಕಿದ್ರು. ಆವಾಗ 543 ಆಯ್ತು, ಅಲ್ಲ ಸರ್? ಬಿ ಇಸ್ ರೈಟ್ ಆನ್ಸರ್. ಈಗ ಇದೇ ಕ್ವಶನ್ ಟೋಟಲ್ ಸ್ಟ್ರೆಂತ್ ಆಫ್ ಲೋಕಸಭಾದಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ. ಆ ಆಪ್ಷನ್ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ಅದನ್ನು ಟಿಕ್ ಹಾಕ್ಬೇಕಾಗಿತ್ತು. ಯಾವ್ದು ಸರ್? 545 ಏನಿದೆ ಟೋಟಲ್ ಇರೋದ್ರಲ್ಲಿ ನಮ್ಗೆ ಇವಾಗ ಅಟ್ ಪ್ರೆಸೆಂಟ್ ಎಷ್ಟಿರೋದು? ಟೋಟಲ್ ಎಷ್ಟಿದೆ? 500 ಎಷ್ಟಿದೆ? ಬಡ ಅಂತ ಹೇಳಬೇಕು. 50. ಅದರಲ್ಲಿ 543 ಮಾತ್ರ ಇವಾಗ ಸ್ಟ್ರೆಂತ್ ಇರೋದು. 550 ತನಕ ನಾವು ಅದನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು. ಅಟ್ ಪ್ರೆಸೆಂಟ್ ಟೋಟಲ್ ಸ್ಟ್ರೆಂತ್ ಇರೋದು 550. ಬಟ್ ನಾವು ಎಲ್ಲ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿ ಆಯ್ಕೆ ಮಾಡಿ ಕಳ್ಸೋದು 543. 104ನೇ ಸಂವಿಧಾನ ತಿದ್ದುಪಡಿಯಲ್ಲಿ ನಾವೇನ್ ಹೇಳ್ತೀವಿ, 2 ತೆಗ್ದಾಕ್ತೀವಿ. 545ರಿಂದ 543 ಬಂತು. ಸೊ ಇವೆಲ್ಲ ಡೀಟೇಲ್ ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ. ತಿದ್ದುಪಡಿ ಯಾವುದು ತಿಳ್ಕೊಬೇಕಾಗತ್ತೆ. ಓಕೆ, ಸೊ ರಾಜ್ಯಸಭಾದ ಕೇಳ್ತಾರೆ. ಸೊ ಮುಂದೆ ತಗೊಂಡಿದ್ದೀನಿ ಕ್ವಶನ್, ಡೀಟೇಲ್ ಡಿಸ್ಕಸ್ ಮಾಡೋಣ. ಈಗ ನೋಡಿ, ರಾಜ್ಯಸಭಾ ಎಲೆಕ್ಷನ್ ನಡೀತು. ರಾಜ್ಯಸಭಾ ಎಲೆಕ್ಷನ್ ಏನೋ ಸರ್? ಈಗ ಸಿಂಪಲ್ ಕ್ವಶನ್, ಟರ್ಮ್ ಆಫ್ ರಾಜ್ಯಸಭಾ ಮೆಂಬರ್ಸ್ ಎಷ್ಟಿರುತ್ತೆ? 6 ವರ್ಷ ಅಂತ. ಈಸಿ ಆಗ್ತಿ. ಸ್ಟಾರ್ಟಿಂಗ್ ಸ್ವಲ್ಪ ಸಿಂಪಲ್ ಕ್ವಶನ್ ತಗೊಂಡಿದ್ದೀನಿ. ಹೋಗ್ತಾ ಹೋಗ್ತಾ ನಿಮಗೆ ಕ್ವಶನ್ ಚೆನ್ನಾಗಿದೆ. ಓಕೆ, ಎಷ್ಟು ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಾರೆ ಅಂದ್ರೆ 1/3 ಆಫ್ ದ ಮೆಂಬರ್ಸ್ 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಾರೆ. 1/3 ಆಫ್ ದ ಮೆಂಬರ್ಸ್. ಸೊ ಇದು ಗೊತ್ತಿರಬೇಕು. ಅರ್ಥ ಆಗ್ತದೆ ಹೇಳ್ತಾರೆ. 1/3 ಆಫ್ ದ ಮೆಂಬರ್ 2 ವರ್ಷಕ್ಕೊಂದ್ಸಲ ರಿಟೈರ್ಡ್ ಆಗ್ತಾರೆ. ರಾಜ್ಯಸಭಾ ಮತ್ತು ರಾಜ್ಯ ವಿಧಾನ ಪರಿಷತ್ಗೆ ಏನ್ ಡಿಫ್ರೆನ್ಸ್ ನೋಡಿ. ನಾನು ಏನಕ್ಕೆ ತಗೋತಾ ಇದೀನಿ ಅಂದ್ರೆ, ಈಗ ರಾಜ್ಯಸಭಾಗೆ ಒಂದೇ ಅಲ್ಲ ಎಲೆಕ್ಷನ್ ನಡೆದಿದ್ದು. ವಿಧಾನ ಪರಿಷತ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೀವಿ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೂ ಎಲೆಕ್ಷನ್ ನಡೀತು ಅಲ್ವಾ? ರಾಜ್ಯ ವಿಧಾನಸಭಾ, ವಿಧಾನ ಪರಿಷತ್ ಅಂತೀವಿ. ಏನು ಸರ್? ವಿಧಾನ ಪರಿಷತ್. ಹಾಗಾಗಿ ಅದೆರಡು ಡಿಫ್ರೆನ್ಸ್ ಗೊತ್ತಿರಬೇಕು. ಎರಡು ಯಾವ ವಿಧಿಗಳಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಈ ಎರಡಕ್ಕೂ ಕೂಡ ಆಯ್ಕೆ ಆಗ್ಬೇಕು ಅಂದ್ರೆ ಅವರ ನೇಮಕಾತಿಗೆ ಅವರ ಅರ್ಹತೆ ಏನು ಅಂತ ಗೊತ್ತಿರಬೇಕು. ಎರಡಕ್ಕೂ ಕೂಡ 30 ವರ್ಷ ಅಲ್ವಾ ಸರ್? 30 ವರ್ಷ ಇರಬೇಕು. ಯಾವುದೇ ಆದ ರೀತಿಯಾದ ಒಂದು ಲಾಭದಾಯಕ ಹುದ್ದೆ ಹೊಂದಿರಬಾರ್ದು. ಇದು ಸಿಂಪಲ್. ಮೇನ್ ಡಿಫರೆನ್ಸ್ ಏನು ಅದು ಇಂಪಾರ್ಟೆಂಟು. ನಾನು ಅದನ್ನ ಮಾತ್ರ ಹೇಳ್ತಾ ಹೋಗ್ತೀನಿ. ನೋಡಿ, ಆಡಳಿತ ಮಟ್ಟ ರಾಜ್ಯಸಭೆ ರಾಜ್ಯಗಳನ್ನ ಪ್ರತಿನಿಧಿಸುತ್ತೆ ಸ್ನೇಹಿತರೆ. ರಾಜ್ಯ ಶಾಸಕಾಂಗದಲ್ಲಿ ಸ್ಥಳೀಯ ಒಂದು ಹಿತಾಸಕ್ತಿಯನ್ನ ಪ್ರತಿನಿಧಿಸೋದು ರಾಜ್ಯ ವಿಧಾನ ಪರಿಷತ್. ಓಕೆ, ಮತ್ತೆ ಅಧಿಕಾರನೂ ಅಷ್ಟೇ, ವೆರಿ ಇಂಪಾರ್ಟೆಂಟ್. ಶಾಸಕಾಂಗ ಅಧಿಕಾರಗಳು ಅತ್ಯಂತ ಶಕ್ತಿಶಾಲಿ. ರಾಜ್ಯಸಭೆಯಲ್ಲಿ ನೀವು ಆಲ್ ಇಂಡಿಯಾ ಸರ್ವಿಸ್ಗಳನ್ನ, ಬೇಕಾಗಿರ್ತಕ್ಕಂಥ ಹುದ್ದೆಗಳನ್ನ ನೀವು ರಾಜ್ಯಸಭೆಯಲ್ಲಿ ಮಾತ್ರ ನೀವು ಮಂಡಿಸ್ಕೋಬಹುದು. ರಾಜ್ಯ ವಿಧಾನ ಪರಿಷತ್ತಲ್ಲಿ ಆ ಥರ ಇಲ್ಲ. ತಿದ್ದುಪಡಿಗಳ ತಿರಸ್ಕಾರವನ್ನು ಸಂಪೂರ್ಣವಾಗಿ ಅತಿಕ್ರಮಿಸಬಹುದು. ತಿದ್ದುಪಡಿಗಳನ್ನ ರಾಜ್ಯ ವಿಧಾನ ಪರಿಷತ್ ತಡೆ ಹಿಡಿಯಕ್ಕಾಗಲ್ಲ. ಆದ್ರೆ ನಿಮಗೆ ಸಂವಿಧಾನದ ತಿದ್ದುಪಡಿಗಳು ನಿಮ್ಗೆ ಗೊತ್ತಿದೆ. ರಾಜ್ಯಸಭೆಗೆ ಏನು ಅಧಿಕಾರ ಇದೆ, ಲೋಕಸಭೆಗೆ ಏನು ಅಧಿಕಾರ ಇದೆ, ಎರಡೂ ಸೇಮ್ ಇದೆ ಅಲ್ವಾ? ಸೊ ದಿಸ್ ಇಸ್ ಮೇನ್ ಇಂಪಾರ್ಟೆಂಟ್. ಮತ್ತೆ ಅಧ್ಯಕ್ಷೀಯ ಚುನಾವಣೆ, ನೀವು ರಾಷ್ಟ್ರಪತಿ ಉಪರಾಷ್ಟ್ರದಲ್ಲಿ ನಿಮಗೆ ಕೊಲಿಜಿಯಂ ಒಂದು ಏನು ಚುನಾವಣೆ ಆಗುತ್ತೆ. ರಾಜ್ಯಸಭಾ ಸದಸ್ಯರು ಅಲ್ಲಿ ಮತದಾನ ಮಾಡ್ತಾರೆ. ವಿಧಾನ ಪರಿಷತ್ ನಾಟ್ ಪಾಸಿಬಲ್.
ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಅವ್ರ ಮತ ಚಲಾಯಿಸಲ್ಲ. ಮತ್ತೆ ಈ ರಾಜ್ಯಸಭೆ ಅಂತಕ್ಕಂಥದ್ದು ಶಾಶ್ವತವಾದದ್ದು, ರದ್ದುಗೊಳಿಸಲು ಸಾಧ್ಯ ಇಲ್ಲ. ಆದ್ರೆ ವಿಧಾನ ಪರಿಷತ್ ಅನ್ನೋದು ರದ್ದು ಮಾಡಬಹುದು. ಈಗ ಇರೋದೇನೋ ಇಡೀ ದೇಶದಲ್ಲಿ 6 ರಾಜ್ಯಗಳಲ್ಲಿ ಮಾತ್ರ ನಾವು ನೋಡಬಹುದು ಯಾವುದೋ ಈ ವಿಧಾನ ಪರಿಷತ್. ಇಲ್ಲಿ ಆಂಧ್ರ, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಉತ್ತರ ಪ್ರದೇಶ, ಇಲ್ಲಿ ಮಾತ್ರ ವಿಧಾನ ಪರಿಷತ್ಗಳಿದೆ. ಬೇಕಂದ್ರೆ ಅದು ತೆಗಿಲಬಹುದು, ಹಾಕ್ಲಬಹುದು. ರಾಜ್ಯಸಭೆ ಹಂಗಲ್ಲ, ಇಟ್ ಇಸ್ ಅ ಪರ್ಮನೆಂಟ್ ಬಾಡಿ. ಅರ್ಥ ಆಗ್ತಿಲ್ಲ? ದಿಸ್ ಒಂದು ಇಂಪಾರ್ಟೆಂಟ್. ನಾನು ಕಂಪೇರಿಟಿವ್ಲಿ ಮಾತಾಡ್ತಾ ಇದ್ದೀನಿ, ಯಾಕಂದ್ರೆ 2ಕ್ಕೂ ಎಲೆಕ್ಷನ್ ನಡೆದಿದೆ, ಏನ್ ಬೇಕಾದ್ರೂ ಕೇಳ್ಬೋದು. ವಿಧಿ ಯಾವ್ದ್ರಲ್ಲಿ ಬರುತ್ತೆ ಸರ್? ವಿಧಿ ಬಂದು ಆರ್ಟಿಕಲ್ 80 ಕಂಪೋಸಿಷನ್ ಆಫ್ ರಾಜ್ಯಸಭಾ ಬಗ್ಗೆ ಮಾತಾಡುತ್ತೆ, 89 ಚೇರ್ಮನ್ ಡೆಪ್ಯೂಟಿ ಚೇರ್ಮನ್ ಬಗ್ಗೆ ಮಾತಾಡುತ್ತೆ. ಅದೇ ತರ ವಿಧಾನ ಪರಿಷತ್ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲ್ 169 ಕ್ರಿಯೇಷನ್ ಅಂಡ್ ಅಬಾಲಿಷನ್ ಆಫ್ ವಿಧಾನ ಪರಿಷತ್ ಮಾತಾಡುತ್ತೆ. ಸ್ಥಾಪನೆ ಅಥವಾ ಅದನ್ನ ಅಮಾನತು ಮಾಡ್ತಕ್ಕಂಥದ್ದು ಏನಿದೆ 169ನೇ ವಿಧಿ ಹೇಳುತ್ತೆ, ಯಾವುದು ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಅಲ್ಲಿ. ಓಕೆ, ಮತ್ತೆ ಸ್ಟ್ರೆಂತ್ ಆಫ್ ರಾಜ್ಯಸಭಾ 250 ಮ್ಯಾಕ್ಸಿಮಮ್. ನಮ್ಮ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಂದ್ರೆ 1/3 ಆಫ್ ದ ಸ್ಟೇಟ್ ಅಸೆಂಬ್ಲಿ, ಅಂದ್ರೆ ವಿಧಾನಸಭೆಯಲ್ಲಿ ಎಷ್ಟು ಜನ ಇದ್ದಾರೆ ಅದರ 1/3 ಇರಬೇಕು ಅಂತ ಹೇಳುತ್ತೆ ಟೋಟಲ್. ಅಂದ್ರೆ 40 ಮಿನಿಮಮ್, ನಾಟ್ ಲೆಸ್ ದನ್, 40ಕ್ಕಿಂತ ಕಮ್ಮಿ ಇರಬಾರ್ದು. ಮ್ಯಾಕ್ಸಿಮಮ್ 1/3 ಇರಬೇಕು. ಎಷ್ಟಿದೆ ಕರ್ನಾಟಕದಲ್ಲಿ? 74 ಇದೆ, 75 ಇದೆಯಾ ಕರ್ನಾಟಕದ ಒಂದು ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ? 75 ಅಲ್ವಾ? ಎಸ್, ನೋಡಿ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಸೊ ನೀವು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂದ್ರೆ ಕರೆಂಟ್ ಅಫೇರ್ ಅಲ್ಲಿ ಏನಿದೆ ಏನು ಓದಬೇಕು. ಸೊ ರಾಜ್ಯಸಭಾ ಬಗ್ಗೆ ತಿಳ್ಕೊಳ್ಳಿ ಕಂಪ್ಲೀಟ್ ಆಗಿ, ಅದೇ ತರ ವಿಧಾನ ಪರಿಷತ್ ಬಗ್ಗೆ ತಿಳ್ಕೊಳ್ಳಿ. ಇದರ ರಿಲೇಟೆಡ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ವಿಧಿಗಳ ಆರ್ಟಿಕಲ್ ಕೇಳ್ಬೋದು, ಟೋಟಲ್ ಎಷ್ಟು ಸ್ಟ್ರೆಂತ್ ಕೇಳ್ಬೋದು, ಹೆಂಗ್ ಆಯ್ಕೆ ಆಗ್ತಾರೆ ಅಂತ ಕೇಳ್ಬೋದು ಅಲ್ವಾ ಸರ್? ಇನ್ನು ತಗೋತೀನಿ ನಾನು. ಇಲ್ಲಿ ನೋಡಿ, ಟೋಟಲ್ ಮೆಂಬರ್ಸ್ ನಾಮಿನೇಟೆಡ್ ಬೈ ರಾಜ್ಯಸಭಾ ಈ ತರ ನಿಮ್ಗೆ ತೋರಿಸ್ತಾರೆ. ಸಭಾಗ ಎಷ್ಟು ಜನ ನಾಮಿನೇಟ್ ಆಗ್ತಾರೆ ಅಂತ ಕೇಳಿ, ನಾಮಕರಣ 12 ಜನ ಅಲ್ವಾ? ಟೋಟಲ್ ಇರೋದು 250. ಇಲ್ಲಿ ನಾಮಕರಣ ಕೇಳಿದ್ದಾರೆ. 12 ಜನ ಯಾರು ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಇನ್ನ 245 ಸ್ಥಾನ, 250 ಟೋಟಲ್ ಗರಿಷ್ಠ ಇರೋದು. ಬಟ್ ಅಟ್ ಪ್ರೆಸೆಂಟ್ ರಾಜ್ಯಸಭೆಯಲ್ಲಿ ಇರೋದು ಎಷ್ಟು ಮೆಂಬರ್? 245. ಅದರಲ್ಲಿ 225 ಸದಸ್ಯರು ರಾಜ್ಯಗಳಿಂದ ಆಯ್ಕೆಯಾಗಿ ಬರ್ತಾರೆ, 8 ಸದಸ್ಯರು ಕೇಂದ್ರಾಡಳಿತ ಪ್ರದೇಶದಿಂದ ಬರ್ತಾರೆ, 12 ಸದಸ್ಯರು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ರಾಜ್ಯಸಭೆಯಲ್ಲಿ ಟೋಟಲ್ ಇರೋದು 250 ಗರಿಷ್ಠ. ಈಗ ನಾವು ಹಿಂಗೆ ಲೋಕಸಭೆ ನೋಡಿ, ಲೋಕಸಭೆ ಟೋಟಲ್ ಗರಿಷ್ಠ 550, ಆದ್ರೆ ಈಗ ಇರೋದು 543 ಅಲ್ವಾ ಸರ್? ಹಂಗೆ ರಾಜ್ಯಸಭೆ ಬಂದ್ರೆ ನಿಮ್ಗೆ ರಾಜ್ಯಸಭೆಗೆ ಬಂದ್ರು ಕೂಡ ಟೋಟಲ್ 250, ಈಗಿರೋದೆಷ್ಟು 245 ಅಲ್ವಾ? 245 ಡಿವೈಡ್ ಮಾಡಿದ್ರೆ 225 ರಾಜ್ಯಗಳಿಂದ ಆಯ್ಕೆಯಾಗಿ ಬರ್ತಕ್ಕಂಥದ್ದು, 8 ಸದಸ್ಯರು ಕೇಂದ್ರಾಡಳಿತ ಪ್ರದೇಶದಿಂದ ಬರ್ತಕ್ಕಂಥದ್ದು, 12 ಸದಸ್ಯರು ರಾಷ್ಟ್ರಪತಿಗಳಿಂದ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ ಅಂತ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರೋದ್ರಿಂದ 12 ಸದಸ್ಯರು ರಾಷ್ಟ್ರಪತಿಗಳಿಂದ ನಾಮಿನೇಟ್ ಆಗಿ ಬರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ನೋಡಿದ್ರ, ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಈ ತರ ಏನ್ ಬೇಕಾದ್ರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಒಂದೆರಡು ಈಗ ಕರೆಂಟ್ ಅಫೇರ್ ಇದೆ, ಹಾಗಾಗಿ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಹೂ ಡಿಸ್ಟ್ರಿಬ್ಯೂಟ್ ದ ಪೋರ್ಟ್ಫೋಲಿಯೋ ಆಫ್ ಗೌರ್ಮೆಂಟ್ ಆಫ್ ಸ್ಟೇಟ್? ರಾಜ್ಯ ಸರ್ಕಾರ ಖಾತೆಗಳನ್ನು ಯಾರು ಹಂಚ್ತಾರೆ? ತುಂಬಾ ಈಸಿ ಕ್ವಶನ್ ಇದೆ. ಓಕೆ, ತುಂಬಾ ರಾಜ್ಯ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಲ್ವಾ? ಈಗ ಹೊಸ ಸರ್ಕಾರ ಬಂತಲ್ಲ, DKಶಿ ನೇತೃತ್ವದ್ದು, ಹಾಗಾಗಿ ಇದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಯಾರು 163ನೇ ವಿಧಿ ಮುಖ್ಯಮಂತ್ರಿ ಬಗ್ಗೆ ಪ್ರಸ್ತಾಪ ಮಾಡುತ್ತೆ, ಗೊತ್ತಿರಬೇಕು 163ನೇ ವಿಧಿ. ಓಕೆ, ಇಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಖಾತೆಗಳ ಹಂಚಿಕೆ, ಮುಖ್ಯಮಂತ್ರಿ ತನ್ನ ಮಂತ್ರಿಮಂಡಲ ಸದಸ್ಯರಿಗೆ ಖಾತೆಗಳ ಹಂಚಿಕೆ ಮಾಡೋದು. ಸಚಿವ ಸಂಪುಟದ ನಾಯಕ ಮುಖ್ಯಮಂತ್ರಿಗಳಾಗಿರ್ತಾರೆ. ಮಂತ್ರಿಮಂಡಲದ ಪುನರ್ರಚನೆಗಳನ್ನ ಇವರು ಮಾಡ್ತಕ್ಕಂಥದ್ದು. ಓಕೆ, ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ ಸ್ನೇಹಿತರೆ. ಈಗ ಮುಖ್ಯಮಂತ್ರಿ ವಿಧಾನಸಭೆ ವಿಶ್ವಾಸನ ಎಲ್ಲಿವರೆಗೂ ಹೊಂದಿರ್ತಾರೆ ಅಲ್ಲಿಯವರೆಗೆ ಅಧಿಕಾರದ ಮುಂದುವರಿಯುತ್ತಾರೆ. ಓಕೆ, ರಾಜ್ಯಪಾಲರು ಅವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಈಗ ನಿಮ್ಗೆ ಗೊತ್ತಿರಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ರೆ ಕಂಪ್ಲೀಟ್ ಸರ್ಕಾರ ಬಿದ್ದಂತೆ ಅಲ್ವಾ? ಸಿದ್ದರಾಮಯ್ಯನ ಏನು CM ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಟ್ಟರು, ಮುಖ್ಯಮಂತ್ರಿ ಕೊಟ್ರೆ ಎಲ್ಲ ಕಂಪ್ಲೀಟ್ ಅವ್ರು ಕೆಳಗಿರ್ತಕ್ಕಂಥ ಮಂತ್ರಿಗಳು ಕೊಟ್ಟಂಗೆನೆ, ಅವ್ರದ್ದು ಕಂಪ್ಲೀಟ್ ವಜಾ ಅಂತಾನೆ ಅರ್ಥ. ಆದ್ರೆ ಒಬ್ಬ ಯಾವ್ದಾದ್ರು ಖಾತೆಯ ಮಂತ್ರಿ ರಾಜೀನಾಮೆ ಕೊಟ್ರೆ ಹಂಗಾಗಲ್ಲ. ಬಟ್ ಮುಖ್ಯಮಂತ್ರಿಗಳು ಕೊಟ್ರೆ ಅದನ್ನೇ ಹೇಳೋದು, ದೇ ವಿಲ್ ಸೇಲ್ ಟುಗೆದರ್, ದೇ ವಿಲ್ ಸಿಂಕ್ ಟುಗೆದರ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಒಟ್ಟಿಗೆ ತೇಲ್ತಾರೆ, ಒಟ್ಟಿಗೆ ಮುಳುಗ್ತಾರೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಭಾರತದ ಅಟಾರ್ನಿ ಜನರಲ್ ಅವರು ನೇಮಿಸುವುದು ಯಾರು? ಯಾರು ಸರ್? ಅಟಾರ್ನಿ ಜನರಲ್ ಭಾರತದ ಲಾಯರ್ ಅಂತಾನೆ ಕರಿತೀವಿ, ಗೌರ್ಮೆಂಟ್ ಲಾಯರ್, ಸರ್ಕಾರದ ಲಾಯರ್. ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಅಟಾರ್ನಿ ಜನರಲ್ ನೇಮಿಸ್ತಾರೆ. ಯಾರು ಸರ್ ಅಟಾರ್ನಿ ಜನರಲ್? ಇವಾಗ ಹೇಳ್ತೀರಾ? ಕಮೆಂಟ್ ಮಾಡಿ. ಇವೆಲ್ಲ GK ಸೀರೀಸ್ ಅಲ್ಲೂ ಕೂಡ ಮಾಡಿದೀವಿ, KA ಸೀರೀಸ್, GK ಸೀರೀಸ್ ಅಲ್ಲೂ ಕೂಡ. ಸೊ ವೆರಿ ಇಂಪಾರ್ಟೆಂಟ್.
ಅಟಾರ್ನಿ ಜನರಲ್ ಯಾವ ವಿಧಿ ಬರುತ್ತೆ? 76ನೇ ವಿಧಿ ಬರುತ್ತೆ. ಅಟ್ ಪ್ರೆಸೆಂಟ್ ಯಾರು ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಮಾಡಿ. ಹಾಗೆ ಅಡ್ವೊಕೇಟ್, ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಅಂತ ಕರಿತೀವಿ, ಸರ್ಕಾರ ನೇಮಿಸ್ಕೊಳ್ತಕ್ಕಂಥದ್ದು. ಓಕೆ, ಸೊ ಇವ್ರಿಗೆ ರಾಷ್ಟ್ರಪತಿ ಅವರು ಕೇಂದ್ರ ಮಂತ್ರಿಮಂಡಲ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ. ಇವರು ಯಾವುದೇ ಹೈಕೋರ್ಟ್ ಅಲ್ಲಿ 5 ವರ್ಷ ಕಾಲ ನ್ಯಾಯಾಧೀಶರಾಗಿರ್ಬೋದು ಸಲ್ಲಿಸಿರ್ಬೇಕು, ಅಥವಾ 10 ವರ್ಷ ಕಾಲ ಹೈಕೋರ್ಟ್ನ ವಕೀಲರಾಗಿ ನೀವು ಸಲ್ಲಿಸಿರಬೇಕು. ಮತ್ತೆ ಇವರು ಸದನಗಳಲ್ಲಿ ಭಾಗವಹಿಸಬಹುದು, ಕೆಳಮನೆ ಮೇಲ್ಮನೆ ಕೂತ್ಕೋಬಹುದು, ಮಾತಾಡಬಹುದು, ಆರ್ಗ್ಯುಮೆಂಟ್ ಮಾಡಬಹುದು, ಬಟ್ ಮತ ಚಲಾವಣೆ ಹಕ್ಕಿಲ್ಲ ಇವ್ರಿಗೆ. ಮತ್ತೆ ಇವ್ರಿಗೆ ಯಾವುದೇ ಆದ ರೀತಿಯ ನಿಗದಿತ ಅಧಿಕಾರ ಇಲ್ಲ. ಯೂಶಲಿ ಸರ್ಕಾರ ಏನೋ ತನಕಿರ್ತಾರೆ, ಸರ್ಕಾರ ಬಿದ್ದ ಮೇಲೆ ಅವರ ರಾಜೀನಾಮೆ ಕೊಟ್ಟು ಬರ್ತಾರೆ, ಯಾಕಂದ್ರೆ ಅದೇ ಸರ್ಕಾರದವ್ರು ನೇಮಕ ಮಾಡಿರ್ತಾರಲ್ಲ, ಹಾಗಾಗಿ. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾರೆ. ಇವರು ಯಾವುದೇ ಒಂದು ಸದನದಲ್ಲಿ ಪಾಲ್ಗೊ ಚರ್ಚೆ ಮಾಡಬಹುದು, ಅದು ಮತ ಚಲಾಯಿಸುವಂತಿಲ್ಲ, 82ನೇ ಆರ್ಟಿಕಲ್ ಹೇಳುತ್ತೆ. ಸೊ ಇದು ಗೊತ್ತಿರಬೇಕು ನಿಮಗೆ. ಮತ್ತೆ ಇಲ್ಲಿ ನೋಡಿ, ನೈಜಿಕವಾಗಿ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿರುವವರೆಗೂ ಇರುತ್ತಾರೆ, ಅದನ್ನ ನಾನು ಹೇಳಿದೆ. ನಿವೃತ್ತಿ ನಂತರ ಯಾವುದೇ ಹುದ್ದೆಯನ್ನು ಸ್ವೀಕರಿಸಬಹುದು. ಓಕೆ, ಇಲ್ಲಿ ಇನ್ನೂ ಡೀಟೇಲ್ ಇದೆ ಇವ್ರ ಬಗ್ಗೆ. ಅಟಾರ್ನಿ ಜನರಲ್ ನಾನು ಹೇಳಿದೆ 76ನೇ ವಿಧಿ. ಅಡ್ವೊಕೇಟ್ ಜನರಲ್ ಎಷ್ಟು ಹೇಳ್ತೀರಾ? ಮತ್ತೆ ಇದು ಅಟಾರ್ನಿ ಜನರಲ್ ಬಂದು ಸಾಂವಿಧಾನಿಕ ಸಂಸ್ಥೆ, ಒಂದು ಪದವಿ, ಸಾಂವಿಧಾನಿಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕಂಪ್ಲೀಟ್ ಡೀಟೇಲ್ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಇವರು ಅಟಾರ್ನಿ ಜನರಲ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಪರವಾಗಿ ಅವರು ನ್ಯಾಯ ಮಂಡಿಸಬೇಕಾಗುತ್ತೆ ಯಾವುದೇ ಒಂದು ಕೋರ್ಟ್ ಅಲ್ಲಿ. ಇವನ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲೂ ಕೂಡ ಬೇಕಾದ್ರೆ ಭಾಗವಹಿಸಬಹುದು, ಆದ್ರೆ ಕೇಂದ್ರ ಸರ್ಕಾರ ವಿರುದ್ಧವಾಗಿ ನ್ಯಾಯ ಮಂಡಿಸುವಂತಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಲ್ಲ? ಎಸ್. ಭಾರತ ರಾಷ್ಟ್ರಪತಿಗೆ ಡ್ಯಾಶ್ ಹೊರಡಿಸುವ ಅಧಿಕಾರವಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತುಪತಿ, ಮೇಲಿನ ಎಲ್ಲವೂ. ಈಸಿ ಕ್ವಶನ್ ಇದು, ವೆರಿ ವೆರಿ ಈಸಿ ಟಿಡ್ಲಿ ಕ್ವಶನ್. ರಾಷ್ಟ್ರ ತುರ್ತು ಪರಿಸ್ಥಿತಿ ಆಲ್ರೆಡಿ ಒಂದ್ಸಲ ಹೊರಡಿಸಿದ್ದಾರೆ ಇಂದಿರಾ ಗಾಂಧಿ ಇದ್ದಾಗ. ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೆ ಸ್ಟೇಟ್ ಎಮರ್ಜೆನ್ಸಿ, ಸ್ಟೇಟ್ ಅಲ್ಲಿ ಆಡಳಿತ ತುಂಬಾ ಸಲ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಕಾರಣಗಳಿಗೆ ಮಾಡಿದ್ದಾರೆ. ಹಣಕಾಸಿನ ತುರ್ತು ಪರಿಸ್ಥಿತಿ ಇದುವರೆಗೂ ಒಂದ್ಸಲನೂ ಮಾಡಿಲ್ಲ. ಸೊ ಮೇಲಿನ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಸೊ ಆರ್ಟಿಕಲ್ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ 356 ಅಂಡ್ ಆರ್ಥಿಕ ತುರ್ತು ಪರಿಸ್ಥಿತಿ 360. ಓಕೆ, ಎಸ್. ನೆಕ್ಸ್ಟ್ ಬನ್ನಿ. ದ ಪ್ರಿಫೇಸ್ ಟು ದ ಕಾನ್ಸ್ಟಿಟ್ಯೂಷನ್ ಮೀನ್ಸ್, ಸಂವಿಧಾನ ಪ್ರಸ್ತಾವನೆ ಅಂದ್ರೆ ಅಲ್ಟಿಮೇಟ್ ಕ್ವಶನ್. ಪ್ರಸ್ತಾವನೆ, ನಾವು ಭಾರತೀಯ ಪ್ರಜೆಗಳು ಅಂತ ಸ್ಟಾರ್ಟ್ ಆಗುತ್ತಲ್ಲ, ಸಾರ್ವಭೌಮತ್ವ, ಸಮಾಜವಾದಿ, ಜಾತ್ಯತೀತ, ಏನೋ ಪ್ರಿಯಾಂಬಲ್, ಏನೋ ಇಟ್ ಈಸ್ ಎ ಪ್ರಿಯಾಂಬಲ್, ಪ್ರಸ್ತಾವನೆ. ಸಂವಿಧಾನದ ಪೂರ್ವ ಪೀಠಿಕೆ ಅಂತ ಕರಿತೀವಿ. ಆಪ್ಷನ್ ಎ. ಎಸ್, ಇಟ್ ಈಸ್ ಆಲ್ಸೋ ಪ್ರಸ್ತಾವನೆ. ನಾವು ಪ್ರಿಯಾಂಬಲ್ ನ ಲಕ್ಷಣ, ಇಟ್ ಇಸ್ ಒನ್ ಕೈಂಡ್ ಆಫ್ ಕಾನ್ಸ್ಟಿಟ್ಯೂಷನಲ್ ಫೀಚರ್ಸ್ ಅಂತ ಕೂಡ ಕರಿತೀವಿ. ಬಟ್ ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕರೆಕ್ಟೆಡ್ ಆನ್ಸರ್ ಅಂದ್ರೆ ಆಪ್ಷನ್ ಎ. ಇವನ್ ಬಿ ಕೂಡ ಕರೆಕ್ಟ್. ಓಕೆ, ಸಾರಿ. ಓಕೆ, ಸಂವಿಧಾನ ನೋಡಿ, ಈಗ ಈ ಪ್ರಸ್ತಾವನೆಗೆ ಬಂದ ತಕ್ಷಣ ರಾಜಕೀಯ ಜಾತಕ ಅಂತ ಕರೆದವ್ರು ಯಾರು ಹೇಳ್ತೀರಾ? ಧ್ಯೇಯಗಳ ನಿರ್ಣಯ ಅಂತ ಕರೆದವ್ರು ಯಾರು ಹೇಳ್ತೀರಾ? ಹೇಳ್ತಾನೆ ಇವೆಲ್ಲ. ಇದು ಸಂವಿಧಾನ ಪೂರ್ವ ಪೀಠಿಕೆ. ನಾನು ಇಲ್ಲಿ ಅದನ್ನೇ ಕೇಳಿರೋ ಪ್ರಶ್ನೆ ನೋಡಿ. ಸಂವಿಧಾನದ ಪೂರ್ವ ಪೀಠಿಕೆ, ಸಂವಿಧಾನ ಪ್ರಸ್ತಾವನೆ, ಸಂವಿಧಾನ ಪೂರ್ವ ಪೀಠಿಕೆ ಇಲ್ಲೇ ನೋಡಿ, ಕಂಪ್ಲೀಟ್ ಡೀಟೇಲ್. ಇವೆಲ್ಲ ನಮ್ಮ ಒಂದು ಸಂವಿಧಾನದ ಇದರಲ್ಲಿ ಮಾಡಿದೀವಿ ಸ್ನೇಹಿತರೆ. ರಾಜಕೀಯ ಜಾತಕ ಅಂತ ಕರೆದು KN ಮುನ್ಷಿ. ಓಕೆ, ಇದನ್ನ ಭಾರತದ ಪ್ರಸ್ತಾವನೆ ಫ್ರಾನ್ಸ್ ಮತ್ತು ರಷ್ಯಾ ಕ್ರಾಂತಿ ತತ್ವಗಳನ್ನ ಸಂಯೋಜನೆಗೊಂಡಿರ್ತಕ್ಕಂಥದ್ದು. ಇದರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಂತಕ್ಕಂಥದ್ದು ರಷ್ಯಾ ಕ್ರಾಂತಿಯಿಂದ ನಾವು ಎರವಲು ಪಡ್ತಿದ್ದೀವಿ. ಫ್ರಾನ್ಸ್ ಇಂದ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಎರವಲು ಪಡೆದಿದ್ದೀವಿ. ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಧ್ಯೇಯಗಳ ನಿರ್ಣಯ ಅಂತ ಹೇಳಿ ಮಂಡಿಸಿದ ಜವಾಹರ್ಲಾಲ್ ನೆಹರು. ಈಗಲೂ ಕೂಡ ಇದನ್ನ ಧ್ಯೇಯಗಳ ನಿರ್ಣಯ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನಿಮಗೆ ಯಾವುದೇ ಒಂದು ಸಂವಿಧಾನ ಓದ್ಬೇಕಾದ್ರೆ ದ್ವಂದ್ವ ನಿಮ್ಗೇನು ಅರ್ಥ ಆಗಿಲ್ಲ ಅಂದ್ರೆ ಪ್ರಸ್ತಾವನೆಗೆ ಬಂದ್ಬಿಡಿ. ಪ್ರಸ್ತಾವನೆಗೆ ಬಂದು ನೀವು ಅದನ್ನು ಓದ್ಬಿಡಿ. ನಿಮಗೆ ಯಾವುದೇ ಆದ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಲೈನ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಈ ಕ್ಲಾರಿಟಿ ನಿಮಗೆ ಪ್ರಸ್ತಾವನೆ ಕೊಟ್ಬಿಡುತ್ತೆ ಅಂತ ಹೇಳುತ್ತೆ. ಯಾರು? ಸುಪ್ರೀಂ ಕೋರ್ಟೇ ಹೇಳುತ್ತೆ. ಈ ಪ್ರಸ್ತಾವನೆ ಅಂತಿಮ ಅಧಿಕಾರಗಳು ಭಾರತೀಯರಲ್ಲಿ ಅಂತ ಕೂಡ ಸೂಚಿಸುತ್ತೆ. ಓಕೆ, ಇದನ್ನ ಭಾರತದ ಪ್ರಜೆಗಳು ಎಂಬ ವಿಶ್ವಸಂಸ್ಥೆ ಪ್ರಣಾಳಿಕೆಯನ್ನು ತೆಗೆದುಕೊಂಡಿದ್ದೀವಿ. ಇದರಲ್ಲಿ ನೋಡಿ, ಸಮಾಜವಾದಿ ಇರ್ಬೋದು, ಜಾತ್ಯತೀತ ಇರ್ಬೋದು, ಓಕೆ, ಸಮಗ್ರತೆ ಇರಬಹುದು, ಏಕತೆ ಸಮಗ್ರತೆ ಅಂತ ಬರುತ್ತಿಲ್ಲಿ. ಅದನ್ನೆಲ್ಲ ನಾವು 42ನೇ ತಿದ್ದುಪಡಿಲಿ ನಾವು ಅಮೆಂಡ್ ಮಾಡತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದೆಲ್ಲ. ನೆಕ್ಸ್ಟ್ ನೋಡಿ, ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್, ನೋಡಿ ಸೇಮ್, ದ ಸಂವಿಧಾನ ಪ್ರಸ್ತಾವನೆಯು an introduction of the constitution, feature of constitution, right of duties, amendment of the constitution. ಹೇಳ್ತೀರಾ? ನೋಡಿ, ಅಗೇನ್ ಇಲ್ಲಿ ಫೀಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಕರೆಕ್ಟ್, ಬಟ್
ಅದಕ್ಕಿಂತ ಮೋರ್ ಅಪ್ರೋಪ್ರಿಯೇಟ್ ಅಂದ್ರೆ ಸಂವಿಧಾನದ ಪೂರ್ವ ಪೀಠಿಕೆ, ಇಂಟ್ರೊಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ಲ? ಎಸ್, ಆಪ್ಷನ್ ಎ. ನೆಕ್ಸ್ಟ್ ಬರ್ತೇನೆ. ಟೋಟಲ್ ಮೆಂಬರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ವೆರಿ ಇಂಪಾರ್ಟೆಂಟ್. ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಸದಸ್ಯರೆಷ್ಟು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಕೊಟ್ಟಿದ್ದೀವಿ ನಾವು, ನಮ್ಮ ಒಂದು ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. 299. ಎಷ್ಟು ಸರ್? 299. ನಾನು ತೋರಿಸ್ತೀನಿ. ಒಟ್ಟು ಸದಸ್ಯರ ಸಂಖ್ಯೆ 299. ಡಿಸೆಂಬರ್ 31, 1947ರಂದು 290 ಸದಸ್ಯರ ಹೊಂದಿತ್ತು. ಜನವರಿ 20, 1990 ಜಾರಿಗೆ ಬಂತು ಈ ಒಂದು ಸಂವಿಧಾನ ಸಭೆ. ನೋಡಿ, ಈ ಸಂವಿಧಾನ ಸಭೆ ಏನಿದೆ ಇದನ್ನ ನಾವು ಸಂಸತ್ತಿನ ಸಭೆ ಅಂತಾನೆ ಕರಿತೀವಿ. ಯಾಕಂದ್ರೆ ಎಲೆಕ್ಷನ್ ಇರಲಿಲ್ಲ ಆ ಟೈಮಲ್ಲಿ ಅಲ್ವಾ. 1950 ಆದ್ಮೇಲೆ ಎಲೆಕ್ಷನ್ ನಾವು ಮಾಡಿದ್ದು, ಅದಕ್ಕಿಂತ ಮುಂಚೆ ಸರ್ಕಾರ ಇತ್ತು ಕೂಡ, ಅದು ಸ್ವತಂತ್ರ ಬಂದ ಮೇಲೆ. ಓಕೆ, ಇನ್ನು ಇದರಲ್ಲಿ ಬ್ರಿಟಿಷ್ ಭಾರತವನ್ನು ಪ್ರತಿನಿಧಿಸುತ್ತಿದ್ದವರು 229 ಮಂದಿ, 70 ಮಂದಿ ರಾಜಪ್ರಭುತ್ವ ರಾಜ್ಯಗಳನ್ನು ಪ್ರತಿನಿಧಿಸ್ತಾ ಇದ್ರು. ಈ ಸಭೆ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಹಿಸಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತವರು ಬೇರೆ ಬೇರೆ ಸಮಿತಿಗಳು ಕೂಡ ಆಗಿತ್ತು. ಅದರ ಕರಡು ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಹಿಸಿದ್ರು. 2 ವರ್ಷ 11 ತಿಂಗಳು 18 ದಿನಗಳು, ಒಟ್ಟು 165 ದಿನಗಳ ಕಾಲ ಸಭೆ ಸೇರಿತ್ತಿದ್ದು. ಇವೆಲ್ಲ ಇದೆಯಲ್ಲ, ಇದೆಲ್ಲ ಕೂಡ ಇಂಪಾರ್ಟೆಂಟ್. ನಾನು ಇಲ್ಲಿ ಕೊಟ್ಟಿದ್ದು ನೋಡಿ. ಸಾರಿ, ನೋಡಿ 389. ಇಲ್ಲ ನೋಡಿ, 389. ಓಕೆ, ಆರಂಭದಲ್ಲಿ. ಆಮೇಲೆ ಭಾರತ ವಿಭಜನೆ ನಂತರ 299 ಇಳಿಯುತ್ತೆ. ಇನ್ನೂ 99 ಅಲ್ಲ, 29 ಆಗ್ಬೇಕದು ಅಲ್ಲ ಸರ್? 229 ಇದು 29 ಆಗ್ಬೇಕು. ಓಕೆ, 229 ಪ್ಲಸ್ 70. ಇದೆರಡು ಸೇರಿ 299. ಓಕೆ, ಹಾಗಾಗಿ ಇನ್ನು 299 ಕೊಟ್ಟಿದ್ದಾನೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಆಫ್ಟರ್ 1947ರ ವಿಭಜನೆ ನಂತರ ಸಂವಿಧಾನ ರಚನಾ ಸಭೆ ಸದಸ್ಯ 229, ಬ್ರಿಟಿಷ್ ಪ್ರಾಂತ್ಯದಿಂದ ಮತ್ತು ದೇಶೀಯದಿಂದ 70, ಒಟ್ಟು 299 ಒಟ್ಟು ಕೇಳಿದ್ದಾನೆ. ಹಾಗಾಗಿ ನೋ ಪ್ರಾಬ್ಲಮ್. ಪ್ರಥಮ ಸಭೆ ಯಾವಾಗ ನಡೀತು, ಇದನ್ನ ಎಕ್ಸಾಂಪಲ್ ಪದೇ ಪದೇ ಕೇಳ್ತಾ ಇರ್ತಾನೆ. ದ್ವಿತೀಯ ಸಭೆ ಯಾವಾಗ ನಡೀತು ಅದನ್ನು ಕೇಳ್ತಾ ಇರ್ತಾನೆ. ತೃತೀಯ ಸಭೆ ಯಾವಾಗ ನಡೀತು ಅದನ್ನು ಕೇಳ್ತಾ ಇರ್ತಾನೆ. ಇದನ್ನೆಲ್ಲ ಪದೇ ಪದೇ ಕೇಳ್ತಾ ಇರ್ತಾನೆ ಸ್ನೇಹಿತರು. PC ರೆಡಿ ಆಗ್ತಾ ಇದ್ರೆ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದ ದಿನ ಇದನ್ನು ಕೇಳ್ತಿರ್ತಾನೆ. ಡಿಸೆಂಬರ್ 6, 9, 11, 13, 1946. ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಮೊದಲ ಭಾಗ ಪ್ರತಿಪಾದಿಸಿದವರು ಯಾರು ಸಂವಿಧಾನ ರಚನಾ ಸಭೆ ಬಗ್ಗೆ? M.N. ರಾಯ್. ಅದು ಗೊತ್ತಿರಲಿ. ನೆಕ್ಸ್ಟ್, 2ನೇ ತಲೆಮಾರಿನ ಮಾನವ ಹಕ್ಕುಗಳು ಅನ್ನೋ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ನೋಡಿ, ಮಾನವ ಹಕ್ಕುಗಳು ಹ್ಯೂಮನ್ ರೈಟ್ಸ್ 3 ರೀತಿ ಮಾಡ್ತೀವಿ. 1ನೇ ತಲೆಮಾರು, 2 ಮತ್ತು 3 ಅಂತ. 2ನೇ ತಲೆಮಾರನ್ನ ನಾವು ಕೆಂಪು ಹಕ್ಕುಗಳು ಅಂತ ಕರಿತೀವಿ. 3ನೇ ತಲೆಮಾರನ ಹಸಿರು ಹಕ್ಕುಗಳು ಅಂತ ಕರಿತೀವಿ. ಓಕೆ, ನೀಲಿ ಹಕ್ಕುಗಳನ್ನ ಫಸ್ಟ್ ಜನರೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಎಸ್. ಏನ್ ಸರ್ ಹಂಗಂದ್ರೆ? ಅಂದ್ರೆ ಮೊದಲ ತಲೆಮಾರಿನ ನೀಲಿ ಹಕ್ಕುಗಳು ಅಂತ ಯಾಕೆ ಕರಿತೀವಿ ಅಂದ್ರೆ, ರಾಜಕೀಯ ಮತ್ತು ನಾಗರಿಕ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಮತದಾನದ ಹಕ್ಕು ಇರಬೇಕು ಹ್ಯೂಮನ್ಸ್ಗೆ ಅನ್ನೋದ್ರ ಬಗ್ಗೆ ಒತ್ತಿ ಹೇಳುತ್ತೆ. 2ನೇ ತಲೆಮಾರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕ ಹಕ್ಕುಗಳು ಕೂಡ ಇರಬೇಕು. ಅಂದ್ರೆ ಕೆಲಸ ಮಾಡುವ ಹಕ್ಕು, ಶಿಕ್ಷಣ, ಆರೋಗ್ಯದ ರಕ್ಷಣೆ, ಇದು ಕೂಡ ಅವರ ಹ್ಯೂಮನ್ ರೈಟ್ಸ್ ಅಡಿಯಲ್ಲಿ ಬರುತ್ತೆ ಅಂತ 2ನೇ ತಲೆಮಾರಿನ ಹಕ್ಕುಗಳು, ಕೆಂಪು ಹಕ್ಕುಗಳು ಅಂತ ಕರಿತೀವಿ, ರೆಡ್ ರೈಟ್ಸ್ ಅಂತ. 3ನೇ ತಲೆಮಾರಿನ ಹಕ್ಕುಗಳು ಸಾಮೂಹಿಕ ಅಥವಾ ಒಗ್ಗಟ್ಟಿನ ಹಕ್ಕುಗಳು ಅಥವಾ ಆರೋಗ್ಯಕರ ಪರಿಸರದ ಹಕ್ಕು, ಶಾಂತಿ ಹಕ್ಕು ಅಂತ ಕರಿತೀವಿ. ಹೀಗೆ ನಾವು 3 ತಲೆಮಾರುಗಳಾಗಿ ಮಾನವ ಹಕ್ಕುಗಳನ್ನ ವಿಂಗಡಿಸ್ತೀವಿ. ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ. ಡ್ಯಾಶ್ ವಿದೇಶಿಯರಿಗೆ ಕೊಡದಿರುವ ಹಕ್ಕು, ಅಲ್ಟಿಮೇಟ್ ಕ್ವಶನ್. ಹೇಳ್ತೀರಾ? ಯಾವ ವಿಧಿ ಇದೆ ಹೇಳಿ ನೋಡಿ. ಇದಂತೂ ತುಂಬಾ ಇಂಪಾರ್ಟೆಂಟ್. ಸಾರಿ, ಯಾವ್ದು ಹೇಳ್ತೀರಾ? ಫಸ್ಟ್ ವಿಧಿ ತಿಳ್ಕೊಳ್ಳಿ. ವಿಧಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. 15, 16, 19, 29, 30. ಎಸ್, ನಾನು ತೋರಿಸ್ಕೊಡ್ತೀನಿ. ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳ ವಿದೇಶಿಯರಿಗೆ ನೀಡಲಾಗಿಲ್ಲ. 15ನೇ ವಿಧಿ ಬರುತ್ತೆ. ಅಲ್ಪಸಂಖ್ಯಾತರ ಭಾಷೆ, ಲಿಪಿ ಮತ್ತು ಸ್ವಾತಂತ್ರ್ಯ, ಸಂಸ್ಕೃತಿಯ ರಕ್ಷಣೆ 29ನೇ ವಿಧಿ ಬರುತ್ತೆ. ವಾಕ್ ಮತ್ತು ಅಭಿವ್ಯಕ್ತಿ, ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಇದು 19ನೇ ವಿದೇಶಿಯರಿಗೆ ನೀಡಲಾಗಿಲ್ಲ. ಸಾರ್ವಜನಿಕ ಹುದ್ದೆಯಲ್ಲಿ ಸಮಾನ ಅವಕಾಶ 16ನೇ ವಿಧಿ. ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು 30ನೇ ವಿಧಿ.
ಇದು ಕೂಡ ವಿದೇಶಿಯರಿಗೆ ನೀಡಲಾಗಿಲ್ಲ. ಇನ್ನು ಪ್ರಜೆಗಳಿಗೆ, ಭಾರತ ಪ್ರಜೆ ವಿದೇಶಿಯರಿಗೆ ನೀಡಿರತಕ್ಕಂಥ ಮಿಕ್ಕಿದ ಆರ್ಟಿಕಲ್ ಏನಿದೆ ಅದೆಲ್ಲ ಕೂಡ ವಿದೇಶಿ ಪ್ರಜೆಗಳು ಕೂಡ ಇದೆ ನೋಡಿ. ಇದೆಲ್ಲ ವೆರಿ ಇಂಪಾರ್ಟೆಂಟ್. ಇದೇನು ಕೊಟ್ಟಿದ್ದಾರೆ, ರಿಲಿಜಿಯಸ್, ಧಾರ್ಮಿಕ ಹಕ್ಕು ಅಲ್ವಾ ಸರ್, ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥದ್ದಾಗಿರ್ಬೋದು, ಜಾತಿ ಓಕೆ ತಾರತಮ್ಯ ಇಲ್ಲ. ಮತ್ತೆ ಇನ್ನೊಂದು ಯಾವುದು, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋರ್, ಶೋಷಣೆ ವಿರುದ್ಧ ಹಕ್ಕು. ಓಕೆ, ಶೋಷಣೆ ಏನಿದೆ, ಮಾನವ ಅಕ್ರಮ ಮಾರಾಟ, ಇದು ಅವ್ರಿಗೂ ಕೂಡ ಇದೆ ಹಕ್ಕು ಅಲ್ವಾ. ಬಂಧನ, ಸೆರೆವಾಸದ ವಿರುದ್ಧ, ಅಪರಾಧ ಶಿಕ್ಷಣದ ವಿರುದ್ಧ. ಓಕೆ, ಸೊ ಹಾಗಾಗಿ ದಿಸ್ ಈಸ್ ರಾಂಗ್ ಆ್ಯಂಡ್ ದಿಸ್ ಈಸ್ ರಾಂಗ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಎಸ್, ದಿಸ್ ಈಸ್ ಕರೆಕ್ಟ್. ರಾಜಕೀಯ ಹಕ್ಕು ನೋಡಿ, ನಿಮಗೆ ರಾಜಕೀಯ ಹಕ್ಕ ಅಲ್ಲಿ ಆಗಿರ್ಬೋದು, ಅಂದರೆ ವೋಟ್ ಮಾಡೋ ಹಕ್ಕಾಗಿರ್ಬೋದು, ಪಾರ್ಟಿಸಿಪೇಟ್ ಮಾಡೋ ಹಕ್ಕಾಗಿರ್ಬೋದು, ಮತ್ತೆ ಮತ್ತೆ ನೀವು ಸರ್ಕಾರದಲ್ಲಿ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಹಕ್ಕಾಗಿರ್ಬೋದು, ಅದು ವಿದೇಶದಲ್ಲಿ ನೀಡಲಾಗಿಲ್ಲ ಅಲ್ವಾ ಸರ್. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶ 16ನೇ ವಿಧಿ ಹೇಳುತ್ತದೆ. ಇದೆಲ್ಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಡ್ಯಾಶ್ ನಲ್ಲಿ ಸ್ಥಾಪಿಸಿರುತ್ತೆ. ಯಾವಾಗಾಯ್ತು, ಯಾವಾಗ ಸಂವಿಧಾನ ನಮಗೆ ಸ್ಟಾರ್ಟ್ ಆಯ್ತು, ಜಾನ್ 26 ಸ್ಟಾರ್ಟ್ ಆಯ್ತು. ಸುಪ್ರೀಂ ಕೋರ್ಟ್ ಎಸ್ಟಾಬ್ಲಿಷ್ ಆಗಿದ್ದು ಜಾನ್ 28, 1950. ಜನವರಿ 28, 1950 ಸ್ನೇಹಿತರ. 26 ನಾವು ಸಂವಿಧಾನ ಅಕ್ಸೆಪ್ಟ್ ಮಾಡ್ಕೋತೀವಿ. 28ರಲ್ಲಿ ಜನವರಿ 1950ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಲಾಗಿದೆ. ನೋಡಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸುಪ್ರೀಂ ಕೋರ್ಟ್ ಸುದ್ದಿಯಲ್ಲಿದೆ. ಏನು ಸರ್, CJI ಅಗೇನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ ಜಡ್ಜಸ್, ಒಟ್ಟು ಸ್ಟ್ರೆಂತ್ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ, 37 + 1 38. ಇವಾಗ 37 ಸುಪ್ರೀಂ ಕೋರ್ಟ್ ಜಡ್ಜು, 1 CJI. ಮೊದಲು 33 ಇತ್ತು, ಇದು ಇನ್ಕ್ರೀಸ್ ಮಾಡಿದ್ರೆ ಮೊನ್ನೆ ಈ ಮಂತದ ಕರೆಂಟ್ ಅಫೇರ್ ಒನ್ಸ್ ಅಗೇನ್ ನಾನು ಇಲ್ಲಿ ತಗೋತಾ ಇರೋದು. 123ನೇ ಆರ್ಟಿಕಲ್ ಸುಗ್ರೀವಾಜ್ಞೆ ಮುಖಾಂತರ ಮಾಡ್ತಾರೆ. 124ನೇ ಆರ್ಟಿಕಲ್ ಹೇಳುತ್ತೆ ಸಬ್ ಕ್ಲಾಸ್ 1 ನಾವು ಇನ್ಕ್ರೀಸ್ ಮಾಡ್ಬೋದು ಸುಪ್ರೀಂ ಕೋರ್ಟ್ ಜಡ್ಜಸ್ಗಳನ್ನ ಅಂತ. 123 ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ಅಂತ ಹೇಳ್ತೀವಿ, ನೋಡಿ ಇವೆಲ್ಲ ಇದೆಯಲ್ಲ, ಇದೆಲ್ಲ ತಿಳ್ಕೋಬೇಕು. ರಾಷ್ಟ್ರಪತಿಗಳು ಹೊರಡಿಸಿರೋದು ಸುಗ್ರೀವಾಜ್ಞೆ ವರ್ಡ್ಸ್ ಆದ್ಮೇಲೆ ಯಾವಾಗ ಸದನ ಸಭೆ ಸೇರುತ್ತೆ, ಸೇರಿದ 6 ವಾರಗಳಲ್ಲಿ ಅದನ್ನ ಅಪ್ರೂವ್ ಮಾಡಬೇಕು. ಇವೆಲ್ಲ ಇದೆಯಲ್ಲ ಸರ್, ನಿಮಗೆ ಎಕ್ಸಾಮ್ ಅಲ್ಲಿ ಬರ್ತವೆ ಕ್ವಶನ್ ಡೈರೆಕ್ಟ್ ಆಗಿ. PC ಆಗಿರ್ಬೋದು, ಯಾವುದೇ ಗ್ರೂಪ್ C, FDA, SDA, DCC ಬ್ಯಾಂಕ್, KMF. ಓಕೆ, ನೆಕ್ಸ್ಟ್ ಸಮಾನತೆ ಹಕ್ಕು ಡ್ಯಾಶ್ ವಿಧಿಯಲ್ಲಿ ಬರುತ್ತೆ. ಸಮಾನತೆ ಹಕ್ಕು ಸರ್, ಸಮಾನತೆ ಹಕ್ಕು ಫಸ್ಟೇ ಬರೋದಲ್ವಾ. ಫಸ್ಟೇ ಬರೋದು ಅಂದ್ರೆ ಇಲ್ಲಿ 14ರಿಂದ 18 ತಗೋಬೇಕಾ, ಎಷ್ಟು, 14ರಿಂದ 18. ಹೌದು. ಸ್ವತಂತ್ರ ಹಕ್ಕು 19ರಿಂದ 22, ಶೋಷಣೆ ವಿರೋಧ ಹಕ್ಕು 23ರಿಂದ 24, ಧಾರ್ಮಿಕ ಸ್ವಾತಂತ್ರ್ಯ 25ರಿಂದ 28, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30, ಸಂವಿಧಾತ್ಮಕ ಪರಿಹಾರೋತ್ಮಕದ ಹಕ್ಕು 32ನೇ ವಿಧಿ. ಇದು ಗೊತ್ತಿರಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಚೆನ್ನಾಗಿದೆ. ಹೆಂಗೆ ಇದು ಅಷ್ಟೇ, ನಿಮಗೆ ಒಂದೊಂದು ಸಿಂಗಲ್ ವಿಧಿಗಳು ನಿಮಗೆ ಫಂಡಮೆಂಟಲ್ ರೈಟ್ಸ್ ಇಸ್ ಎವರ್ಗ್ರೀನ್. ಇದನ್ನು ಓದಲೇಬೇಕು ನೀವು ಯಾವುದೇ ಎಕ್ಸಾಮ್ಗಾಗಲಿ. ಈಗ ಕರೆಂಟ್ ಅಫೇರ್ ಎಲ್ಲ ಇಲ್ಲದೆ ಇರಲಿ. ಈಗ ಹೇಳಿದೆ ನಿಮಗೆ ರಾಜ್ಯಸಭೆ, ವಿಧಾನ ಪರಿಷತ್ತು, ಸುಪ್ರೀಂ ಕೋರ್ಟು, ಸುಗ್ರೀವಾಜ್ಞೆ, ಇವ ಏನೇನೋ ಕರೆಂಟ್ ಅಫೇರ್ ಇದೆ ಅಲ್ವಾ. ಮತ್ತೆ ಇದು ಯಾವುದು ಪಕ್ಷಾಂತರ ನಿಷೇಧ, ಇವೆಲ್ಲ ಇದೆ ಕರೆಂಟ್ ಅಫೇರ್ ಅಲ್ಲಿ. ಈಗ ಫಂಡಮೆಂಟಲ್ ರೈಟ್ ಇಲ್ಲ ಅಂತ ತಕ್ಷಣ ಓದೋದು ಬೇಡ ಅಂತಲ್ಲ, ಇದು ಓದಲೇಬೇಕು. ಇದು ಎವರ್ಗ್ರೀನ್ ಚಾಪ್ಟರ್. ಇದರದಂತೂ ಕ್ವಶನ್ಸ್ ಇದ್ದೇ ಇರುತ್ತೆ. ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ದು ಬರುತ್ತೆ ಸರ್, DPSP 4ನೇ ಭಾಗ. ಇದು ಕಡ್ಡಾಯವಾದದಂತೂ ಅಲ್ವೇ ಅಲ್ಲ, ನಿಮ್ಗೆ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಡೆಮೋಕ್ರೆಟಿಕ್ ಅಂತ ಹೇಳಲ್ಲ, ಇದನ್ನ ಐಚ್ಛಿಕವಾದದ್ದು ಅಂತ ಹೇಳ್ಬೋದು, ಆಪ್ಷನಲ್ ಅಂತ ಹೇಳ್ಬೋದು. ಯಾಕೆ ಹೇಳಿ, ಇದು ಸರ್ಕಾರಕ್ಕೆ ಒಂದು ರಾಮರಾಜ್ಯ ಆಗ್ಬೇಕು ಅಂದ್ರೆ ಈ ತರ ನೀವು ಆಡಳಿತ ನಡೆಸಬೇಕು ಅಂತ ಹೇಳ್ತಕ್ಕಂಥದ್ದು. ಆ ಬೇಸ್ ಇಟ್ಕೊಂಡೇನೆ ಸರ್ಕಾರ ಪ್ರೋಗ್ರಾಮ್ಗಳು, ಯೋಜನೆಗಳು, ಒಂದಷ್ಟು ಯಾವುದು ಎಲ್ಲ ರೀತಿಯಾದ ಒಂದು ಇದನ್ನ ತರ್ತಕ್ಕಂಥದ್ದು. ಇದು ಸರ್ಕಾರದ ಒಂದು ಧ್ಯೇಯ, ಐಚ್ಛಿಕತೆಯನ್ನ ಪ್ರಶ್ನೆ ಮಾಡುತ್ತೆ. ನೀವು ಜನಗಳಿಗೆ ಸಮಾನತೆ, ಉದ್ಯೋಗಾವಕಾಶ, ರಾಮರಾಜ್ಯ ಆಗ್ಬೇಕು ಅಂದ್ರೆ ನೀವು ಇಲ್ಲಿರ್ತಕ್ಕಂಥ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಇರ್ತಕ್ಕಂಥ ಎಲ್ಲಾನು ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಎಲ್ಲನೂ ಸಿಕ್ತಂಗಾಗತ್ತೆ ಎಲ್ಲರಿಗೂ ಅಂತ. ಉಚಿತ ಆರೋಗ್ಯ, ಶಿಕ್ಷಣ ಎಲ್ಲ ಸಿಕ್ಬಿಡುತ್ತೆ. ಬಟ್ ಮಾಡಲ್ವೇ? ಸೊ ಇಸ್ ಇಸ್ ಆಪ್ಷನ್, ಐಚ್ಛಿಕವಾದದ್ದು. ಯಾಕೆ ಅವಾಗ ಹಂಗ್ ಮಾಡಿದ್ರು? ಸಂವಿಧಾನ ರಚನೆ ಹಾಕೋರು ಮಾಡಿದಾಗ ಅವಾಗ ಅವ್ರ ಲೆವೆಲ್ ಥಿಂಕ್ ಮಾಡ್ಬಿಟ್ರು. ಮುಂದೆ ಬರೋರು ನಮ್ಮ ತರ ಇರ್ತಾರೆ, ಸೇವೆ ಮಾಡ್ತಾರೆ ಅಂತ, ದುಡ್ಡು ಹೊಡಿತಾರೆ ಅಂತ ಅನ್ಕೊಳ್ಳಿಲ್ಲ ಅವರು.
ಮತ್ತೆ ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಸರ್ಕಾರದಲ್ಲಿ. ಅವಾಗ ಏನೋ ವಿಭಜನೆ ಆಗಿತ್ತು ಭಾರತ. ಸೊ ಅವನ್ನೆಲ್ಲ ಇದು ಮಾಡ್ಕೊಂಡು ಇದನ್ನ ನಾವು ಕೋರ್ಟ್ಗೆ ಪ್ರಶ್ನೆ ಮಾಡೋ ರೀತಿ ಫಂಡಮೆಂಟಲ್ ರೈಟ್ಸ್ ತರ ಏನಾರು ಕೊಟ್ಬಿಟ್ಟಿದ್ರೆ ಆಗ ಪ್ರತಿಯೊಂದು ಇದಕ್ಕೂ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಕೋರ್ಟ್ಗೆ ಹೋಗ್ಬಿಡೋರು, ದುಡ್ಡಿಲ್ಲ ಸರ್ಕಾರದ ಹತ್ರ. ಹಂಗಾಗಿ ಅದನ್ನ ಹಂಗೆ ಬಿಟ್ಟಿದ್ರು. ಈಗ ಅದೇ ಅಡ್ವಾಂಟೇಜ್ ಆಗೋಗಿದೆ. ಸೊ ಹಾಗಾಗಿ ಇದನ್ನ ಐಚ್ಛಿಕವಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಕೋರ್ಟ್ಗೆ ಹೋಗಂಗಿಲ್ಲ, ಅದನ್ನ ಅವ್ರು ಮಾಡಿಲ್ಲ ಅಂತ ಅಲ್ವಾ. ಜಿಲ್ಲಾ ಸ್ಪೆಷಲ್ ಸೆಷನ್ಸ್ ನ್ಯಾಯಾಲಯಗಳ ನ್ಯಾಯಾಧೀಶರು ನೇಮಕ ಮಾಡೋರು ಯಾರು? ಡಿಸ್ಟ್ರಿಕ್ಟ್ ಕೋರ್ಟ್ ಜಡ್ಜಸ್ ಯಾರು ಮಾಡ್ತಾರ ಸರ್? ರಾಜ್ಯದ ಹೈಕೋರ್ಟ್ ನಲ್ಲಿರ್ತಕ್ಕಂಥ ಜಡ್ಜ್ಗಳ ಒಂದು ಶಿಫಾರಸಿನ ಮೇರೆಗೆ ಗವರ್ನರು ಅವ್ರ ಹತ್ರ ಡಿಸ್ಕಸ್ ಮಾಡಿ ಅಪಾಯಿಂಟ್ ಮಾಡ್ತಾರೆ ರಾಜ್ಯಪಾಲರು ಅಲ್ವಾ ಸರ್. 233ನೇ ವಿಧಿ ಅಡಿಯಲ್ಲಿ ರಾಜ್ಯ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಯನ್ನ ಆ ರಾಜ್ಯಪಾಲರು ಮಾಡ್ತಾರೆ. ಸಮಾಲೋಚನೆ ಮಾಡ್ತಾರೆ ಫಸ್ಟ್ ಅವರು ಯಾರ ಜೊತೆ? ಹೈಕೋರ್ಟ್ ನಲ್ಲಿರ್ತಕ್ಕಂಥ CJI ಮತ್ತು ಇತರ ಜಡ್ಜಸ್ಗಳ ಜೊತೆ ಸಮಾಲೋಚನೆ ಮಾಡಿ ನೇಮಕ ಮಾಡ್ತಕ್ಕಂಥದ್ದು. ನೋಡಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಭಾರತದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಯಾರು? ನೋಡಿ, ನಾನು ಹೇಳಿದೆ 1947 ಏನ್ ಬಂತು ಅವಾಗ ಎಲೆಕ್ಟೆಡ್ ಸರ್ಕಾರ ಇಲ್ಲ. 1950 ತನಕ ಒಂದು ಸರ್ಕಾರ, ಅವ್ರದೇ ಆದ ಸಂವಿಧಾನ ರಚನಾ ಸಭೆಯ ಸರ್ಕಾರ ಒಂದು ನೇಮಕ ಆಗಿರುತ್ತೆ. ಅದರಲ್ಲಿ ಕಾನೂನು ಮಂತ್ರಿ ಆಗಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ 2ನೇ ಪ್ರಧಾನಮಂತ್ರಿ ಅಂತೀವಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಮೊದಲ ರಾಷ್ಟ್ರಪತಿ ಅಂತ ಕರಿತೀವಿ ಅಲ್ವಾ ಸರ್. ಇಲ್ಲಿ ಕೊಟ್ಟಿದ್ದೇನೆ ಆಪ್ಷನ್ಸ್ಗಳು, ಹಾಗಾಗಿ ಹೇಳಿದೆ. ಸೊ ನೆಕ್ಸ್ಟ್ ಬರ್ತೀನಿ. ರಾಷ್ಟ್ರದ ಮೂಲಭೂತ ಶಾಸನ ಯಾವುದು? ಫಂಡಮೆಂಟಲ್ ಲಾ ಆಫ್ ನೇಷನ್ ಅನ್ನು. ಜುಡಿಷಿಯಲ್, ನ್ಯಾಯಾಂಗ ಅಂದ್ರೆ ತಪ್ಪಾಗುತ್ತೆ, ಕಾನ್ಸ್ಟಿಟ್ಯೂಷನ್. ನೀವು ನ್ಯಾಯಾಂಗದಲ್ಲಿ ಏನಿರಬೇಕು ಏನಿರಬಾರ್ದು, ಯಾವ ಒಂದು ಕಾಯ್ದೆ ಏನು, ಯಾವುದಕ್ಕೇನು, ಇವೆಲ್ಲ ನಾವು ಸಂವಿಧಾನದಲ್ಲಿ ನಾವು ಇದನ್ನ ಫಸ್ಟ್ ಮಾಡ್ತೀವಿ. ಸಂವಿಧಾನ ಮೂಲಭೂತ ಶಾಸನ ನಮ್ದು ಅಲ್ವಾ ಸರ್. ನಮ್ಮ ಸಂವಿಧಾನ ಇರೋದ್ರಿಂದನೇ ನಾಗರಿಕರು ಏನ್ ಮಾಡ್ಬೇಕು, ಜನರು ರಾಜ್ಯದ ಸರ್ಕಾರ ಏನಿರಬೇಕು, ಅದರ ಸಂಬಂಧ ಏನು ಅನ್ನೋದು ವರ್ಣನೆ ಮಾಡುತ್ತೆ. ಮೂಲಭೂತ ಹಕ್ಕು ಕರ್ತವ್ಯಗಳನ್ನ ವಿವರಿಸುತ್ತೆ. ಸಂವಿಧಾನ ಇಲ್ಲಾಂದ್ರೆ ಇವೆಲ್ಲ ಆಗಕ್ ಚಾನ್ಸ್ ಇಲ್ಲ. ಒಂದು ಚೌಕಟ್ಟು ಅಂತೀವಲ್ಲ, ಅದು ಇರಕ್ ಚಾನ್ಸ್ ಇರಲಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾನ್ಸ್ಟಿಟ್ಯೂಷನ್ ಇಸ್ ದ ಫಂಡಮೆಂಟಲ್ ಲಾ, ಮೂಲಭೂತ ಕಾನೂನು. ಡ್ಯಾಶ್ ಸ್ವತಂತ್ರ ಭಾರತ ತಾತ್ಕಾಲಿಕ ಸಂಸತ್ತಾಗಿ ಕೆಲಸ ಮಾಡಿತು. ನೋಡಿ, ಸ್ವತಂತ್ರ ಭಾರತ ಅಂತ ಕೇಳ್ತಾನೆ 1947. ನಾನು ಅದನ್ನೇ ಹೇಳ್ತಾ ಬಂದೆ ಈಗ ಲಾಸ್ಟ್ ಇದ್ರು ಮಾಡ್ಬೇಕಾದ್ರೆ ನಿಮಗೆ. ಸಂವಿಧಾನ ರಚನಾ ಸಭೆ ತಾತ್ಕಾಲಿಕ ಸಂಸತ್ತಾಗಿತ್ತು. ಕಾಂಗ್ರೆಸ್ ಪಕ್ಷ ಅಲ್ಲ, ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲ. ಯಾಕಂದ್ರೆ ಸ್ವತಂತ್ರ ನಂತರ ಯಾವುದೇ ಎಲೆಕ್ಷನ್ ನಡೆದಿರಲ್ಲ, ಎಲೆಕ್ಟೆಡ್ ಗೌರ್ಮೆಂಟ್ ಇರಲ್ಲ. ಅದನ್ನೇ ಹೇಳಿದ್ದು. ಈಗ ತುಂಬಾ ಜನ ಮೋದಿ ಅವರು ಸ್ವತಂತ್ರ ಭಾರತದ ನಂತರ ಹೈಯೆಸ್ಟ್ ಸರ್ವಿಂಗ್ ಜವಾಹರ್ಲಾಲ್ ನೆಹರು ಅವರ ಒಂದು ಟೆನ್ಯೂರ್ನು ಕ್ರಾಸ್ ಮಾಡಿದ್ರು ಅಂತ ಹೇಳ್ತಾರಲ್ವಾ. ಎಸ್, ಹ್ಯಾಸ್ ಎ ಎಲೆಕ್ಟೆಡ್ ಗೌರ್ಮೆಂಟ್ ಆಗಿ, ಎಲೆಕ್ಟೆಡ್ ಒಂದು ಪ್ರತಿನಿಧಿಯಾಗಿ ಮೋದಿ ಅವರು ಮಾಡಿದ್ದಾರೆ. ಯಾರು? ಜವಾಹರ್ಲಾಲ್ ನೆಹರನ್ನ ಕ್ರಾಸ್ ಮಾಡಿದ್ದಾರೆ. ಆದ್ರೆ ಜವಾಹರ್ಲಾಲ್ ನೆಹರು ಈ ನಾನ್ ಎಲೆಕ್ಟೆಡ್, ಈ 1947 50 ತನಕ ಇದ್ರಲ್ಲ, ಇದನ್ನ ಕನ್ಸಿಡರ್ ಮಾಡಿಲ್ಲ. ಅದನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಜವಾಹರ್ಲಾಲ್ ನೆಹರು ಇಸ್ ದ ಹೈಯೆಸ್ಟ್ ಸ್ಟಿಲ್. ಗೊತ್ತಾಯ್ತಾ? ಆಸ್ ಎ ಎಲೆಕ್ಟೆಡ್ ಆಗಿ ಬಂದಿರೋದು ಕನ್ಸಿಡರ್ ಮಾಡಿದ್ರೆ ಮೋದಿ ಜವಾಹರ್ಲಾಲ್ ನೆಹರುನ ಕ್ರಾಸ್ ಮಾಡಿದ್ದಾರೆ ಟೆನ್ಯೂರ್ನ. ಆದ್ರೆ ನಾನ್ ಎಲೆಕ್ಟೆಡ್ ಟರ್ಮ್ ಏನಿದೆ, ಈ ಟರ್ಮು, ಅದರಲ್ಲೂ ಕನ್ಸಿಡರ್ ಮಾಡ್ಕೊಂಡು ಜವಾಹರ್ಲಾಲ್ ನೆಹರು ಸ್ಟಿಲ್ ನಂಬರ್ 1 ಅಲ್ಲೇ ಇದ್ದಾರೆ. ಅರ್ಥ ಆಗ್ತಿಲ್ಲ? ಎಸ್. ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ಪರಿಚ್ಛೇದಗಳಿದ್ವು, ಎಷ್ಟು ಆರ್ಟಿಕಲ್ಸ್ ಇದ್ವು ಮೂಲ ಸಂವಿಧಾನದಲ್ಲಿ ಹೇಳ್ತೀರಾ? ಈಗೆಷ್ಟಿದೆ? ಎಷ್ಟು ಭಾಗ, ಎಷ್ಟು ವಿಧಿ, ಎಷ್ಟು ಅನುಸೂಚಿಗಳು ಇದ್ವು ಮೊದಲು? ಈಗೆಷ್ಟಿದೆ? 395 ಇತ್ತು ಮೂಲ ಸಂವಿಧಾನ ಕೇಳಿದ್ರೆ. ಈಗ 448 ಇದೆ. ಎಷ್ಟು ಭಾಗ ಇತ್ತು? 22 ಭಾಗ ಇತ್ತು. 8 ವೇಳಾಪಟ್ಟಿ ಅಥವಾ ಅನುಸೂಚಿ ಅಂತ ಕರಿತೀವಿ. ಈಗ ಎಷ್ಟಿದೆ? 25 ಭಾಗ ಇದೆ. 12 ಶೆಡ್ಯೂಲ್ಸ್, 12 ಅನುಸೂಚಿಗಳಿದೆ. ಓಕೆ, ಸೊ ಇದೆಲ್ಲ ನೋಡ್ಕೊಳ್ಳಿ ಸ್ನೇಹಿತರೆ. ಸಂಸತ್ತಿನ ಅಧಿವೇಶನ ಕರೆಯುವ ಮತ್ತು ಮುಂದೂಡುವ ಅಧಿಕಾರ ಯಾರಿಗೆ ಇರುತ್ತೆ? ಯಾರು ಕರೀತಾರೆ ಸಂಸತ್ತನ? ಸಮ್ಮನಿಂಗ್ ಆಫ್ ಪಾರ್ಲಿಮೆಂಟ್ ಅಂತೀವಿ. ಯಾರು? ರಾಷ್ಟ್ರಪತಿ. ಅದನ್ನ ಕ್ಲೋಸ್ ಮಾಡೋದು ಯಾರಿಗಿರೋದು? ರಾಷ್ಟ್ರಪತಿ. ಪ್ರೊರೋಗೇಷನ್, ಸಮ್ಮನಿಂಗ್ ಅಂಡ್ ಪ್ರೊರೋಗೇಷನ್ ಅಂತ ಕರಿತೀವಿ. ಅಡ್ಜಾರ್ಮೆಂಟ್ ಇಸ್ ಡಿಫ್ರೆಂಟ್. ಅಡ್ಜಾರ್ಮೆಂಟ್ ಅಂದ್ರೆ ಅದನ್ನ ಸ್ಪೀಕರ್ ಮಾಡ್ತಕ್ಕಂಥದ್ದು. ಕ್ಲೋಸಿಂಗ್ ಆಫ್ ದಟ್, ಈಗ ಯಾವ್ದಾರ ಒಂದು ಬಜೆಟ್ ಅಧಿವೇಶನ ಆಗಿರ್ಬೋದು, ಚಳಿಗಾಲದ ಅಧಿವೇಶನ ಆಗಿರ್ಬೋದು, ಕರೆಯೋದು, ಅದು ಕ್ಲೋಸ್ ಆಗೋದು ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳು. ಅರ್ಥ ಆಗ್ತಿದೆಯಲ್ಲ? ಡ್ಯಾಶ್ ಪದ ಸಂವಿಧಾನ 42 ತಿದ್ದುಪಡಿ ಮೂಲಕ ಪ್ರಸ್ತಾವನೆಯಲ್ಲಿ ಸೇರಿಸಲಾಯಿತು. ಯಾವುದು ಸರ್? ನಾನು ಈಗ ತಾನೇ ಹೇಳ್ತಾ ಇದ್ದೆ, ಪ್ರಸ್ತಾವನೆಯಲ್ಲಿ 42ನೇ ತಿದ್ದುಪಡಿಯಲ್ಲಿ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎಲ್ಲಿದೆ? ಇದರಲ್ಲಿ ಪ್ರಜಾಸತ್ತಾತ್ಮಕ ಇದೆ ಅಲ್ಲ, ಗಣರಾಜ್ಯ ಅಲ್ಲ, ಇದು ಅಲ್ಲ, ಸಮಾಜವಾದಿ ಇದೆಯಲ್ಲ. ಯಾವುದು ಸರ್? ಸಮಾಜವಾದಿ, ಜಾತ್ಯತೀತತೆ, ಸಮಗ್ರತೆ, ಇಂಟಿಗ್ರಿಟಿ ಅಂತ ಕರಿತೀವಿ. ಇದನ್ನು ಸೇರಿಸ್ತೀವಿ.
ಸಾರಿ ನೋಡಿ, ಇವೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಡೀಟೇಲ್ ಆಗಿ ನಮ್ಮ ಸಂವಿಧಾನದಲ್ಲಿ ಒಂದು ಕಂಪ್ಲೀಟ್ ಮ್ಯಾರಥಾನ್ ವಿಡಿಯೋದಲ್ಲಿ ನೋಡಿ. ಅಪ್ಕಮಿಂಗ್ ನಿಮಗೆ ಎಕ್ಸಾಮ್ಸ್ಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಈ DCC ಬ್ಯಾಂಕ್ ಆ್ಯಂಡ್ KMF ಕೋರ್ಸಲ್ಲೂ ಕೂಡ ಇದನ್ನು ನಾವು ವಿಡಿಯೋಗಳನ್ನು ಕೊಡ್ತೀವಿ. ಮತ್ತು ಇದರ 200 ಪ್ರಶ್ನೋತ್ತರಗಳು ಸಂವಿಧಾನದಾಗೆ ಬಂದಿರೋದು ಕೂಡ ನಿಮಗೆ ಎಲ್ಲ ಸಿಗುತ್ತೆ. 499 ಕೋರ್ಸು ಕಂಪ್ಲೀಟ್ ನಿಮಗೆ ಇದರಲ್ಲಿ PDF ಜೊತೆಗೆ ಸಿಗುತ್ತೆ. ಕಂಪ್ಲೀಟ್ ಡೀಟೇಲು ನಾನು ಲಿಂಕ್ ಕೊಡ್ತೀನಿ, ಆ ವಿಡಿಯೋದು ನೋಡಿ, ಅಥವಾ ಈ ವಿಡಿಯೋ ಎಂಡಲ್ಲೂ ಕೂಡ ಹಾಕಿರ್ತೇನೆ ಇಲ್ಲಿ ಎಂಡ್ ಸ್ಕ್ರೀನಲ್ಲಿ. ಓಕೆ, ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.